Children, good morning. What we have studied in the last class, children? I have completed the lesson, that is friend lesson, right? Then also I have sent you the question answers related to that chapter. Okay. In this class, I am going to start with a new lesson, children. Before starting the class, let me tell you one thing. Whatever PDF I have sent you, children, you have to write it very neatly in the CW. Okay, you have to learn. What you have to learn in the PDF, what I have sent you, the question answers, it may be a question answers or a meanings, then or a opposite words, okay. Then these all you have to study properly, children, okay. Then in this class I am going to start with a new lesson, that is I don't want to tell you the lesson name. Before that, I will ask you some questions. Okay. Then, in our world, so many religions are there, right? In this religion, they are celebrating their festivals. Okay. ನಾವೇನು ಇನ್ನು ಜಗತ್ತೊಳಗ ಬಹಳಷ್ಟು ಧಾರ್ಮಿಕ ಹಬ್ಬಗಳಿವೆ. ಏನು ಮಾಡ್ತಾ ಇದ್ದೀವಿ? ಧಾರ್ಮಿಕ ಹಬ್ಬಗಳನ್ನ ಆಚರಿಸ್ತಾ ಇದ್ದೀವಿ. ಓಕೆ. ಜಾತಿ ಧರ್ಮ ಬಹಳ ಇವೆ. ಅವ್ರಿಗೆ ಸಂಬಂಧಪಟ್ಟ ಹಾಗೆ ಏನಿವೆ ಅಂದರೆ ಸಾಕಷ್ಟು ಹಬ್ಬಗಳಿವೆ. ಓಕೆ. ದೆನ್ ಟೆಲ್ ಮಿ ಸಮ್ ಫೆಸ್ಟಿವಲ್ಸ್ ನೇಮ್, ಚಿಲ್ಡ್ರನ್. ನಾಟ್ ಎ ನ್ಯಾಷನಲ್ ಫೆಸ್ಟಿವಲ್, ರಿಲಿಜಿಯಸ್ ಫೆಸ್ಟಿವಲ್. ಯಾವ್ಯಾವು? ನಾಗರ ಪಂಚಮಿ, ದಿವಾಲಿ, ನೆಕ್ಸ್ಟ್ ರಿಲೇಟೆಡ್ ಟು ಹಿಂದೂ ಶಿವರಾತ್ರಿ, ಲೈಕ್ ರೈಟ್. ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಮುಸ್ಲಿಂ ರಂಜಾನ್, ಕ್ರಿಶ್ಚಿಯನ್ Christmas. Okay, these all the festivals have some meanings. ಅಂದರೆ ತಮ್ಮ ಏನೋ ಒಂಥರ ಹಿಂಗಂತಂದರೆ ತಮ್ಮದೇ ಆದ ಒಂದು ಸ್ಪೆಸಿಫಿಕ್ ಅನ್ನು ಹೊಂದಿವೆ. ಓಕೆ. ನಾವೇನು ಮಾಡ್ತೀವಿ ನಾಗರ ಪಂಚಮಿ ದಿನ ನಾಗಪ್ಪಗೆ ಹಾಲು ಇರ್ತೀವಿ. ಓಕೆ. ನೆಕ್ಸ್ಟ್ ಏನು ಮಾಡ್ತೀವಿ, ದಿವಾಲಿ ಹಬ್ಬದ ದಿನ ಏನು ಮಾಡ್ತೀವಿ, ಮನೆಯಲ್ಲೆಲ್ಲ ಸ್ವೀಟ್ಸ್ ಮಾಡ್ತೀವಿ, ಮಾಡಿ ಒಬ್ರಿಗೊಬ್ರಿಗೆ ಶೇರ್ ಮಾಡ್ಕೋತೀವಿ. ಓಕೆ. ದೆನ್ ಇಂದ ಕ್ರಿಶ್ಚಿಯನ್ರು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಸಂತ ಕ್ಯಾಪ್ ಹಾಕೊಂಡು ಕ್ರಿಸ್ಮಸ್ ಟ್ರೀನ ಡೆಕೋರೇಷನ್ ಮಾಡಿ ನೆಕ್ಸ್ಟ್ ಇಂದ ಈವ್ನಿಂಗ್ ಚರ್ಚಿಗೆ ಹೋಗಿ ಪ್ರೇ ಮಾಡ್ತಾರೆ. ಓಕೆ. ದೆನ್ ಮತ್ತೆ ಏನು ಮಾಡ್ತಾರೆ, ದೇ ಯೂಸ್ ಟು ಪ್ಲೇ ಒನ್ ಗೇಮ್, ಚಿಲ್ಡ್ರನ್. ವಾಟ್ ದಟ್ ಈಸ್ ಸೀಕ್ರೆಟ್. ಓಕೆ. ಏನು ಒಂದು ಚಿಟ್ ಮಾಡಿರ್ತಾರೆ. ಚಿಟ್ ಮಾಡಿ ಫ್ರೆಂಡ್ಸಿಗೆ ಎಲ್ಲರ ಫ್ರೆಂಡ್ಸ್ ಏನು ಮಾಡೋದು, ಆ ಚಿಟ್ಟನ್ನು ಶೇಕ್ ಮಾಡಿ ಎತ್ತೋದು. ಓಕೆ. ಅವ್ರು ಯಾರ್ಯಾರಿಗೆ ಏನೇನು ಬರ್ತದೆ, ಅವ್ರ ಹೆಸರು ಕೂಡ ಬರ್ದಿರ್ತದೆ. ಏನು ಬರ್ದಿರ್ತಾರೆ, ನೀನು ನನ್ನ ಹೆಸರು ಪವಿತ್ರ ಇದ್ದೇನೆ. ಓಕೆ. ನಾ ಪವಿತ್ರ ಅಂತ ಬರ್ಕೊಂಡು ಏನು ಮಾಡೋದು ನಾವು, ಈ ಗಿಫ್ಟ್ ಈ ಥರ ಚಿಲ್ಡ್ರನ್. ಇದು ಸಣ್ಣ ಮಕ್ಕಳು ಆಡೋದು ಯಾವುದರಲ್ಲಿ, ಕ್ರಿಸ್ಮಸ್ ಡೇ ದಿನ. ಓಕೆ. ದೆನ್ ಟು ರಿಲೇಟೆಡ್ ಟು ದ್ಯಾಟ್ ಫೆಸ್ಟಿವಲ್, ಚಿಲ್ಡ್ರನ್, ಇನ್ ಯುವರ್ ಸಿಲೆಬಸ್ ದೇ ಹ್ಯಾವ್ ಗಿವನ್ ಅ ಲೆಸನ್ ದಟ್ ಈಸ್ ಸೀಕ್ರೆಟ್ ಸಂತ. ವಾಟ್ ಇಟ್ ಈಸ್? ಸೀಕ್ರೆಟ್ ಸಂತ. ಸೀಕ್ರೆಟ್ ಸಂತ. ಸಂತ ಇದು ಪಾದ್ರಿ ನೇಮು. ಓಕೆ. ಅವ್ರು ಏನಂತ ಕರೀತಾರೆ, ಸೇಂಟ್ ಸಂತ ಅಂತ ಕರೀತಾರೆ. ಓಕೆ. ನೌ ವಿಲ್ ಸ್ಟಾರ್ಟ್ ವಿತ್ ಲೆಸನ್, ಚಿಲ್ಡ್ರನ್. ಲೆಸನ್ ನಂಬರ್ 4. Lesson number 3. What it is? Secret Santa. Okay. Let us start now. What is there in this? Then how many children are there? What they were playing? Everything. Okay. Take out your textbook, children. Before explaining about this lesson, children, let me read one time. ಏನು ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು ಒಂದ್ಸರಿ ನಾನು ಫುಲ್ ಲೆಸನ್ ರೀಡ್ ಮಾಡ್ತಾ ಇದ್ದೀನಿ. ಓಕೆ. ವೈಲ್ ಯು ಆರ್ ವಾಚಿಂಗ್ ದ ವಿಡಿಯೋಸ್, ಪ್ಲೀಸ್ ಸಿಟ್ ವಿತ್ ದ ಟೆಕ್ಸ್ಟ್ ಬುಕ್. When I start to read the textbook, please keep a finger on that line, which line I am going to read now. Okay. ಏನು ಮಾಡಬೇಕು ನೀವು, ಪ್ರತಿ ಲೈನ್ ಮೇಲೆ ನೀವು ಬೆರಳು ಇಡ್ತಾ ಹೋಗಬೇಕು. ಇಫ್ ಯು ಗೆಟ್ ಎನಿ ಡಿಫಿಕಲ್ಟೀಸ್ ಯು ಹ್ಯಾವ್ ಟು ಅಂಡರ್ಲೈನ್ ವಿತ್ ಅ ಪೆನ್ಸಿಲ್. ಓಕೆ. ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್ ಇನ್ ದಟ್ ಪೇಜ್ ನಂಬರ್ 22, ಚಿಲ್ಡ್ರನ್. Lesson number 3, Secret Santa. Okay. Mike, do you know we are playing the Secret Santa game this year? Secret Santa means ಏನು ಗೊತ್ತಾ, ಸೀಕ್ರೆಟ್ ಆಗಿಡೋದು, ಏನು ಸಸ್ಪೆನ್ಸ್ ಆಗಿಡೋದು. ಅದು ಸಂತ ಯಾವ್ದು ಹಬ್ಬದ ದಿನ ಆಡ್ತಾರೆ, ಅದನ್ನೇ ಕ್ರಿಸ್ಮಸ್. ಓಕೆ. ನೆಕ್ಸ್ಟ್ ಹಿಂದಿನ ದಿನ ಆಡ್ತಾರೆ. ನಾಳೆ ಡಿಸೆಂಬರ್ 25 ಇರ್ತದೆ, 24 ದಿನ ಎಲ್ಲ ಮಕ್ಕಳು ಸೇರಿ ಇದನ್ನ ಆಟ ಆಡ್ತಾರೆ. ಓಕೆ. ಇಟ್ಸ್ ಅ ಗೇಮ್ ನೇಮ್, ಚಿಲ್ಡ್ರನ್. ವಾಟ್ಸ್ ದ ಸೀಕ್ರೆಟ್ ಸಂತ? ಲೆಟ್ ಮಿ ಟೆಲ್ ಯು ದ ಸ್ಟೋರಿ ಆಫ್ ಅ ಪ್ರಿನ್ಸೆಸ್ ಲೇನ್. ಯು ವಿಲ್ ಸಿ ಹೌ ಶಿ ಬಿಕಮ್ಸ್ ಅ ಸೀಕ್ರೆಟ್ ಸಂತ. ಓಕೆ. ಏನಿದೆ ಇವತ್ತು ಏನು ಮಾಡೋಣ, ಸೀಕ್ರೆಟ್ಸ್ ಅಂತ ಗೇಮ್ ಆಡೋಣ ಅಂತ ಕೇಳ್ತಾಳೆ ನಾವು. ಯಾರು? ಮೈಕ್. ವಾಟ್ಸ್ ಸೀಕ್ರೆಟ್ ಸಂತ? ಸೀಕ್ರೆಟ್ಸ್ ಅಂತ ಅಂದ್ರೆ ಏನು ನಂಗೆ ಗೊತ್ತಿಲ್ಲ ಅಂತ ಅವಳು ಹೇಳ್ತಾಳೆ. ಲೆಟ್ ಮಿ ಟೆಲ್ ಯು ದ ಸ್ಟೋರಿ ಆಫ್ ಪ್ರಿನ್ಸೆಸ್ ಲೇನ್. ಯು ವಿಲ್ ಸಿ ಹೌ ಶಿ ಬಿಕೇಮ್ ಎ ಸೀಕ್ರೆಟ್ಸ್ ಅಂತ. ಅವಳು ಪ್ರಿನ್ಸೆಸ್ ಅವಳದ್ದು ಸ್ಟೋರಿ ಹೇಳ್ತೀನಿ. ಹೌ ಶಿ ಬಿಕೇಮ್ ಎ ಸೀಕ್ರೆಟ್ಸ್ ಅಂತ ಲೆಟ್ ಮಿ ಟೆಲ್ ಯು ಇನ್ ದಿ ಸ್ಟೋರಿ ಅಂತ ಹೇಳ್ತಾಳೆ. ಓಕೆ. ಶಾಲ್ ವಿ ಸ್ಟಾರ್ಟ್ ದ ಲೆಸನ್, ಚಿಲ್ಡ್ರನ್? ಓಕೆ.
It is a beautiful morning. The sun is shining, birds are singing loudly, and bees are buzzing from flower to flower. Princess Lane is very busy. She is trying to decide what to wear on Christmas Eve. Evening, okay. Which dress looks best? Lane asks her friend Kim. Who is helping her? Oh, I don't want to wear pink in the evening. Show me some else, Kim. What about this one? Okay. Next page, children. Page number 23. Christmas songs are playing on the radio. Princess Lane and Kim sing along. Then the radio presenter says, there are many poor kids who don't have good clothes to wear this Christmas. Princess Lane is sad. When she hears this, she listens carefully to the radio presenter. Princess Lane decided to help the poor children. I want to help the poor children. Kids, Kim, I will give them my old clothes. How can I find those kids? Princess Lane, the radio presenter. Well, tell us how to find them. Okay. Next, page number 23. 24. Okay. Okay, Kim, I will wait for it the song to finish. I love listening to songs on the radio. I know you all enjoyed that song. Come to Street where we will be playing helping poor people this evening. We will give them clothes and food. You also bring your old toys. Okay. So do I? The radio is a great. We learn so many new things from it. Great Princess Lane says to Kim, now I know where I can tell my old clothes and toys. Kim helps Princess Lane pack all the old clothes that she wants to donate. She picks up her yellow dress, a pink t-shirt, a few blue shirts and red skirts. Princess Lane also packed some toys. Then she asked her mother for permission to go to Green Street. Her mother is delighted. Mom, I want to be a secret Santa and I want to give poor kids my old clothes and toys as a gift. Well done, Lane. We should always help others. It is a good thing to do. Princess Lane then goes to Green Street with the Kim. She gives her clothes and toys to some poor children. The children are very happy. They thank Princess Lane. Princess Lane gives them a hug and wishes them a Merry Christmas. This smile is my Christmas gift, Kim. The radio is my secret Santa. Yes, Princess, it made this Christmas special day where everyone. Okay, see here, children. Lane, she is also a one girl. Okay, she wants to become a queen. She's already queen. She is a princess. Okay, you look queen in a princess irtale. Okay, see here. Let us see one para after one para. Okay. It is a beautiful morning. The sun is shining, the birds are singing loudly, and bees are buzzing from flower to flower. See here, it's a beautiful morning. ಒಂದಿನ ಏನೈತಿ ಸುಂದರವಾದ ಒಂದು ಏನೈತಿ ಬೆಳದಿಂಗಳಿರುತ್ತೆ. ಓಕೆ, ದ ಸನ್ ಈಸ್ ಶೈನಿಂಗ್. ಏನಾಗುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಸನ್ನಿಗೆ ನೋಡ್ತೀವಲ್ಲ, we are all getting the light, children, from the sun itself. The main source of light is the sun. Okay, morning ಎದ್ದ ತಕ್ಷಣ ಏನು ಮಾಡ್ತೀರಾ, ಹೊರಗೆ ಬರ್ತೀರಾ, ವಾವ್ ವಾಟ್ ಅ ಬ್ಯೂಟಿಫುಲ್ ಅಂತ ಹೇಳ್ತೀರಾ. Okay, like that, children. In this story also there was a climate like that. Okay, what it is? It's a beautiful morning. The sun is shining. What it is? The sun is shining. Always that sun used to shine. Why? Because it's a star. Okay. See, birds are singing loudly. Have you heard, children? Nowadays we are not getting birds flying and singing. Why? Because we are all deforesting. Okay, ನಾವೇನ್ ಮಾಡ್ತೀವಿ, ಇರೋ ಮರನ ಕಡ್ದು ಹಾಕ್ಬಿಡೋದು. ಪಕ್ಷಿಗಳು ಬಂದು ಎಲ್ಲಿ ಕೂಡ್ಬೇಕವು? ಆನ್ ದ ಟ್ರೀ, ರೈಟ್? ನಾವೇನಾದ್ರು ಪ್ಲಾಂಟ್ ಇದ್ರೆ ಮತ್ತೆ ಮನೆ ಮುಂದೆ ಯಾವುದಾದ್ರು ಟ್ರೀ ಇದ್ರೆ ಅದರಲ್ಲಿ ಕುಂತು ನಾವು ಚಿರ್ಪಿಂಗ್ ಸೌಂಡ್ ಅನ್ನ ಕೇಳಬಹುದು. ಬಟ್ ನೌ ಡೇಸ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಡಿಫಾರೆಸ್ಟಿಂಗ್ ಅಂಡ್ ವಿ ಆರ್ ಅಗೇನ್ ಕನ್ಸ್ಟ್ರಕ್ಟಿಂಗ್ ದ ಬಿಲ್ಡಿಂಗ್ಸ್, ರೈಟ್? ಏನ್ ಮಾಡ್ತಾ ಇದ್ವಿ, ಇರೋ ನೇಚರ್ ಎಲ್ಲ ಹಾಳು ಮಾಡಿ ಮನೆ ಕಟ್ಸೋದು, ಕಾಂಪ್ಲೆಕ್ಸ್ ಕಟ್ಟೋದು, ಈ ತರ ಏನ್ ಮಾಡ್ತಾ ಇದ್ವಿ, ವಿ ಆರ್ ಡೂಯಿಂಗ್ ಕಂಟಿನ್ಯೂಸ್ ದೀಸ್ ರಬ್ಬಿಶ್ ಥಿಂಗ್ಸ್.
Okay, what I am telling you children, try to plant the trees. Okay, ಏನು ಮಾಡಬೇಕು, ಟ್ರೀಸ್ ಅನ್ನ ಪ್ಲಾಂಟ್ ಮಾಡಬೇಕು. ಓಕೆ, ಸಿ ಹಿಯರ್, Princess Lane is very busy. She is trying to decide what to wear on the Christmas evening. Which dress looks best? Lane asked to friend Kim, who is helping her. See here children, Princess Lane ಅವಳು ಏನು ಮಾಡ್ತಾಳೆ ಅಂತಂದ್ರೆ, ಇವತ್ತು ಕ್ರಿಸ್ಮಸ್ ಹಬ್ಬ ಇದೆ, ನಾನು ಈವ್ನಿಂಗ್ ಚೆನ್ನಾಗಿ ಕಾಣಬೇಕು, ಯಾವ ಡ್ರೆಸ್ ಹಾಕೊಳ್ಳಿ ಅಂತ ವಿಚಾರ ಮಾಡ್ತಿರ್ತಾಳೆ. ಯಾರಿಗೆ ಕೇಳ್ತಾಳೆ? ಹರ್ ಫ್ರೆಂಡ್ ಕಿಮ್ಗೆ ಕೇಳ್ತಾಳೆ. ಕಿಮ್ ಅವ್ರ ಫ್ರೆಂಡ್, ನೀವು ಹೇಳ್ತಿರಲ್ಲ, ಯಾರಾದ್ರೂ ನಿಮ್ಮ ಮನೆಗೆ ಬಂದಿರ್ತಾರೆ ನಿಮ್ಮ ಫ್ರೆಂಡ್ಸ್, ಇವತ್ತು ಹಬ್ಬ ಇದನ್ನ ಯಾವ್ದು ಹಾಕೊಳ್ಳಿ, ನೀ ಯಾವ್ದು ಹಾಕೋತಿ ಅಂತ ಹಿಂಗೆ ಡಿಸ್ಕಸ್ ಮಾಡ್ತಿರಲ್ಲ. Like that, Princess Lane also, she is discussing with her friend that her name is Kim. Okay, Kim. Sorry. What's her name? Princess Lane in children? Lane. Okay. What's her name? Lian. Okay. Then her friend name children? Kim. Okay. Her friend name what? Kim. Princess name? Lane. Okay, see here, which dress looks best? ನಂಗೆ ಯಾವ್ದು ಚೆನ್ನಾಗಿ ಕಾಣ್ತೈತಿ? Lane asked her friend who is helping her. See here, ಅವಳು ಪ್ರಿನ್ಸೆಸ್ ಮಗಳು ಅಂದ್ರೆ ಮತ್ತೆ ಅವಳು ಒಬ್ರು ಸೇವಕ ಯಾರಾದ್ರೂ ಇರೇತಾರಲ್ಲ, ಹಂಗೆ ಅವಳಿಗೆ ಅವಳ ಫ್ರೆಂಡೇ ಇದ್ಲು, ಯಾಳು ಕಿಮ್ ಅಂತ ಅನ್ನೋ ಫ್ರೆಂಡ್ ಇದ್ಲು. ಅವಳಿಗೆ ಕೇಳ್ತಾಳೆ, ನಮ್ಗೆ ಯಾವ್ದು ಚಲೋ ಕಾಣ್ತೈತಿ ಡ್ರೆಸ್, ನಾ ಯಾವ್ದು ಹಾಕೊಳ್ಳಿ ಅಂತ ಕೇಳ್ತಾಳೆ. ಓ, ಐ ಡೋಂಟ್ ವಾಂಟ್ ಟು ಬಿ ಅ ಪಿಂಕ್ ಇನ್ ದ ಈವ್ನಿಂಗ್, ಶೋ ಮಿ ಸಮಥಿಂಗ್ ಎಲ್ಸ್. ಕಿಮ್ ಅವಳು ಏನ್ ಮಾಡ್ತಾಳೆ, ಕಿಮ್ ಅವಳಿಗೆ ಒಂದು pink color dress ಕೊಡ್ತಾಳೆ. Okay, how to wear this way, it way looks good for you, like that she used to tell. But that Princess Lane didn't agree for that. ನಾನು ಪಿಂಕ್ ಹಾಕೊಳ್ಳಪ್ಪ, ನಾನು ಬೇರೆದು ಹಾಕೋತೀನಿ ಅಂತ ಏನು ಮಾಡಿದ್ಲು, ಅವಳು ಹೇಳಿದ್ಲು. ಓಕೆ, see children, what happened next? Christmas songs are playing on the radio. Obviously children, if we have a today Diwali festival, they used to, we always hear to the songs related to Diwali. ದೀಪಾವಳಿ ಅಂತ ಚಾಲು ಮಾಡ್ತಾರೆ. ನಾಗರ ಪಂಚಮಿ ಇದ್ರೆ ನಾಗರ ಹಾವಿನ ಹಾಡು ಹಾಕೋದು, ಕ್ರಿಸ್ಮಸ್ ಇದ್ರೆ ಕ್ರಿಸ್ಮಸ್ ಅಂತ ಹಾಡು ಹಾಕೋದು. ನೆಕ್ಸ್ಟ್ ಯಾವುದಾದ್ರೂ ನ್ಯಾಷನಲ್ ಫೆಸ್ಟಿವಲ್ ಇದ್ರೆ ಏನು ಮಾಡ್ತಾರೆ, ಅವತ್ತಿನ ಪ್ಯಾಟ್ರಿಯಾಟಿಕ್ ಸಾಂಗು, ಲೈಕ್ ದಟ್ ಚಿಲ್ಡ್ರನ್. ಓಕೆ, ನಾವೇನು ಮಾಡ್ತೀವಿ, ಆ ಥರ ಏನಾಯಿತು, ಕ್ರಿಸ್ಮಸ್ ಹಬ್ಬದ ದಿನ ರೇಡಿಯೋದಲ್ಲಿ ಇನ್ ದ ಅರ್ಲಿಯರ್ ಡೇಸ್ ಚಿಲ್ಡ್ರನ್ ದೇರ್ ವಾಸ್ ನಾಟ್ ಅ ಟೆಲಿವಿಷನ್. ಮೊದಲು ಏನಿರ್ತಿಲ್ಲ, ಟೆಲಿವಿಷನ್ ಇರ್ತಿರ್ಲಿಲ್ಲ. ಏನಿರ್ತಿತ್ತು, ಎದರಿಂದ ಅವರು ಎಲ್ಲನೂ ನ್ಯೂಸನ್ನು ಪಡ್ಕೋತಿದ್ರು ಅಂತಂದರೆ ರೇಡಿಯೋ ಮುಖಾಂತರ. ಓಕೆ, ಮೇ ಬಿ ಇನ್ ದ ಪ್ರಿನ್ಸ್ ಟೈಮ್ ಆಲ್ಸೋ ದೇರ್ ವಾಸ್ ನಾಟ್ ದಟ್ TV and all. With the help of radio, she used to hear the news. Okay, like that, Christmas song playing on the radio. ರೇಡಿಯೋನಲ್ಲಿ ಕ್ರಿಸ್ಮಸ್ ಸಾಂಗ್ ಹಾಕಿದ್ರು, ಕೇಳ್ತಾ ಇದ್ದವಳು. ಓಕೆ, ಪ್ರಿನ್ಸಸ್ ಲೇನ್ ಆ್ಯಂಡ್ ಕಿಮ್ ಸಿಂಗ್ ಅಲಾಂಗ್. ಏನು ಮಾಡ್ತಾ ಇದ್ರು, ರೇಡಿಯೋದಲ್ಲಿ ಹಾಡು ಹಾಕಿದ್ರಲ್ಲ, ಅದ್ರ ಜೊತೆಗೇನೆ ಇವರು ಇಬ್ರು ಕೂಡ ಏನು ಮಾಡ್ತಿದ್ರು, ಹಾಡು ಹಾಡ್ತಿದ್ರು. ದೆನ್ ದ ರೇಡಿಯೋ ಪ್ರೆಸೆಂಟರ್ ಸೇಸ್, ಅಂದರೆ ರೇಡಿಯೋದಲ್ಲಿ ಒಬ್ಬನು ಓದೋನು ಇರ್ತಾನೆ, ನ್ಯೂಸ್ ರೀಡರ್ ಹೇಗಿರ್ತಾರಲ್ಲ, ರೇಡಿಯೋದಲ್ಲಿ ಕೂಡ ಒಬ್ರು ಹೇಳ್ತಿರ್ತಾರೆ. ಅವ್ನು ಹೇಳ್ತಿದ್ದ, ಏನು ಹೇಳ್ತಿದ್ರು ಅವರು, ದೇರ್ ಆರ್ ಮೆನಿ ಪುವರ್ ಕಿಡ್ಸ್ ಹೂ ಡೋಂಟ್ ಹ್ಯಾವ್ ಅ ಗುಡ್ ಕ್ಲೋಸ್ ಟು ವಿಯರ್ ದಿಸ್ ಕ್ರಿಸ್ಮಸ್. ಪ್ರಿನ್ಸಸ್ ಲೇನ್ ಇಸ್ ಸ್ಯಾಡ್ ವೆನ್ ಶಿ ಹಿಯರ್ಸ್ ದಿಸ್. ಶಿ ಲಿಸನ್ ಕೇರ್ಫುಲಿ ಟು ದ ರೇಡಿಯೋ ಪ್ರೆಸೆಂಟರ್. ಏನು ಹೇಳ್ತಾ ಇರ್ತಾನೆ, ಇವಾಗ ನೌ ಡೇಸ್ ಪುವರ್ ಚಿಲ್ಡ್ರನ್ ಈ ಹಬ್ಬಕ್ಕೆ ಡ್ರೆಸ್ ಹಾಕ್ತಾ ಇಲ್ಲ, ದೇ ಆರ್ ವೇರಿಂಗ್ ದ ಓಲ್ಡ್ ಡ್ರೆಸ್ಸಸ್ ಅಂತ ಅವನು ಏನು ಮಾಡ್ತಾನೆ ಹೇಳ್ತಾನೆ. ಅಂದರೆ ಬಡ ಮಕ್ಕಳಿಗೆ ಡ್ರೆಸ್ ಹಾಕೊಳ್ಳಿಕ್ಕೂ ಕೂಡ ಅವರಿಗೆ ಹಣ ಇಲ್ಲ ಅಂತ ಹೇಳೋದನ್ನ ಏನು ಮಾಡ್ತಾಳೆ ಪ್ರಿನ್ಸಸ್ ಕೇಳ್ತಾಳೆ. ರೇಡಿಯೋದಲ್ಲಿ ಹೇಳ್ತಾರೆ. ಹಾಡ ಸ್ಟಾಪ್ ಆದ ತಕ್ಷಣ ನೆಕ್ಸ್ಟ್ ಒಂದು ನ್ಯೂಸ್ ಬರ್ತಿರ್ತೈತಿ. ಓಕೆ, ಆ ನ್ಯೂಸಲ್ಲಿ ಏನಾಯ್ತು, ರೇಡಿಯೋ ಪ್ರೆಸೆಂಟರ್ ಏನು ಹೇಳಿದ, ಬಡ ಮಕ್ಕಳಿಗೇನೋ ಹಾಕಲಿಕ್ಕೆ ಡ್ರೆಸ್ಸಸ್ ಇಲ್ಲ ಅಂತ ಅವಳು ಕೇಳಿದ ತಕ್ಷಣ, ಪ್ರಿನ್ಸಸ್ ಕೇಳಿದ ತಕ್ಷಣ ಫುಲ್ ಸ್ಯಾಡ್ ಆಗ್ಬಿಟ್ಲಿಕ್ಕೆ. ಪಾಪ ಬಡ ಮಕ್ಕಳು ಹಾಗೆ ಅಡ್ಡಾಡ್ತಿದ್ದಾರೆ, ನಾನು ನ್ಯೂ ಡ್ರೆಸ್ ಹಾಕೋತಿದ್ದೀನಲ್ಲ, ಅವಳಿಗೂ ನಾನು ಏನು ಮಾಡಬೇಕು, ಕೊಡಬೇಕು ಅನ್ನೋದನ್ನ ಅವಳು ಮೈಂಡಲ್ಲಿ ಬಂತು. ನೀವು ಹಂಗಿದ್ದೀರಾ ಚಿಲ್ಡ್ರನ್? ಮನ್ಯಾಗ ಅಣ್ತಂಬರಿಗೆ ತಮ್ಮನಿಗೆ ಹೆಚ್ಚಾಯ್ತು, ಅಕ್ಕನಿಗೆ ಹೆಚ್ಚಾಯ್ತು ಅಂದ್ರೆ ಸ್ಟಾರ್ಟ್ ಜಗಳ ಮಾಡಲಿಕ್ಕೆ, ಅವಳಿಗೆ ಅದು ನನಗಿದ್ದು ಅಂತೇಳಿ. ಇಟ್ಸ್ ನಾಟ್ ಅ ಗುಡ್ ಥಿಂಗ್ ಚಿಲ್ಡ್ರನ್, ಯು ಶುಡ್ ನೆವರ್ ಡೂ ಲೈಕ್ ದ್ಯಾಟ್. ಏನು ಮಾಡಬೇಕು, ನಮ್ಗೆ ಇದೇನಾ ಹಾಕೊಳ್ಳಿ, ಇವತ್ತು ಹಾಕೊಳ್ಳಿಕ್ಕೆ ಇದೇನ ಬಿಟ್ಬಿಡ್ಬೇಕು, ಹೆಚ್ಚಿಗಿದ್ರೆ ಏನು ಮಾಡ್ಬೇಕು, ನಾವು ಬೇರೆದವರಿಗೆ ಕೊಡಬೇಕು. ಬಟ್ ನೌ ಡೇಸ್ ಎಲ್ಲರಿಗೂ ದುಡಿಯೋ ತಾಕತ್ತಿದೆ, ಬಟ್ ಆದರೂ ಕೂಡ ಭಿಕ್ಷೆ ಬೇಡ್ತಾ ಇದ್ದಾರೆ. ನಾವು ಅವ್ರಿಗೆ ಕನ್ಸರ್ನ್ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸಾಕಷ್ಟು ಎಲ್ಲ ಕಡೆ ಏನು ದುಡಿದ್ರೆ ರೊಕ್ಕ ಸಿಗ್ತೈತಿ. ಅವ್ರು ಏನು ಮಾಡಬೇಕು, ಗಟ್ಟಿ ಮನಸ್ಸು ಮಾಡಬೇಕು, ಬರೀ ಅಲ್ಬೇಡಿ ಇಲ್ಬೇಡಿ ತಿಂತೀನಂದ್ರೆ ಏನಾಗ್ತೈತಿ, ಸಾಧ್ಯ ಆಗ್ತೈತಿ? ನೋ ಚಿಲ್ಡ್ರನ್, ನೌ ಡೇಸ್ ನೋ ನೀಡ್ ಟು ಟೇಕ್ ಅ ಕನ್ಸರ್ನ್ ಟುವರ್ಡ್ಸ್ ಪುವರ್ ಪೀಪಲ್. ವೈ? ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ 2020 ಸೆಂಚುರಿ, ರೈಟ್? ಇದಂದ್ರೆ ಬಿಸ್ನೆಸ್ ವರ್ಲ್ಡ್, ಎಲ್ಲ ಕಡೆ ಬಿಸ್ನೆಸ್ ಚಾಲೂ ಆಗಿದೆ. ಒಂದು ಕಸ ಬೆಳೆದ್ರೆ ಕೂಡ ಪಗಾರ ಕೊಡ್ತಾರೆ ಇವಾಗ, ಅಲ್ಲ? ಸೊ ಚಿಲ್ಡ್ರನ್,
ದೇ ಶುಡ್ ನೋ, ಅವರು ತಿಳ್ಕೊಬೇಕು ಅದನ್ನ ಏನು ಮಾಡಬೇಕು, ನಾನು ಭಿಕ್ಷೆ ಬೇಡಬಾರ್ದು ಹಂಗೆ ಹಿಂಗೆ ಅಂತ. ಬಟ್ ಭಾಳ ಬಡವ್ರು ಹೆಂಗೆ ದುಡ್ಕೊಂಡು ತಿನ್ನೋರು ಇರ್ತಾರೆ, ಆದ್ರೂ ಅವ್ರಿಗೆ ಬಡತನ ಇರ್ತದೆ. ಅಂಥವ್ರಿಗೆ ಏನು ಮಾಡ್ಬೇಕು ನೀವು, ಹೆಲ್ಪ್ ಮಾಡಬೇಕು. ಟ್ರೈ ಟು ಹೆಲ್ಪ್ ಅದರ್ಸ್ ಚಿಲ್ಡ್ರನ್. ಓಕೆ, ಬಟ್ ಪ್ರಿನ್ಸಸ್ಸು ಏನು ಮಾಡಿದ್ಲು ಅವಳು, ರೇಡಿಯೋದಲ್ಲಿ ಪಟ್ನ ಅದು ಕೇಳಿದ ತಕ್ಷಣ ವಾಟ್ ಶಿ ಯೂಸ್ ಟು ಡೂ, she have a one thought in her mind, what I have to give up poor children, I have to help them, like that. Okay, after what happens, see, Princess Lane decided to help the poor children. She suddenly decided to help the poor children. I want to help the poor kids. Kim, I will give them my old clothes. How can I find those kids? See here. After hearing the news from the radio children, she decided to help the poor people. ನಾ ಹೆಂಗೆ ಹೆಲ್ಪ್ ಮಾಡಬೇಕು, ಆ poor people ನನಗೆ ಎಲ್ಲಿ ಸಿಗ್ತಾರ ಅಂತ ಯೋಚನೆ ಮಾಡ್ಕೊಂತ ಕೂತ್ಬಿಟ್ಲಕ್ಕೆ. After that, Princess Lane, the radio presenter, will tell us how to find them. ಏನು ಹೇಳಿದ್ರು, ಹೇಳ್ತಾ ಇರ್ತಾಳೆ ರೇಡಿಯೋ ಪ್ರೆಸೆಂಟರ್ ನಮಗೆ ಬಡ ಮಕ್ಕಳು ಎಲ್ಲಿರ್ತಾರೆ, ಅವ್ರು ಎಲ್ಲಿ ಸಿಗ್ತಾರೆ ಅಂತ ಕೇಳ್ತಾ ಇರ್ತಾಳೆ. ನಾವು ನೆಕ್ಸ್ಟ್ ಆಡಿಯೋ ಕೇಳ್ಕೊತ ಕೂಡೋಣ ಅಂತ ಹೇಳಿ ಅವ್ರು ಏನು ಮಾಡಿದ್ರು, ಕೇಳ್ಕೊಂತ ಕೂತ್ರು. ಓಕೆ, next look at page number 24 children. Oh Kim, I will wait for the song to finish. I love listening to song on the radio. See here. Oh, okay Kim, I will wait for the ತಡಿ, ಇದೊಂಚೂರು ಸಾಂಗ್ ಕೇಳೋಕೆ ನಂಗೆ ಭಾಳ ಇಷ್ಟ, ಈ ಸಾಂಗ್ ಫಿನಿಶ್ ಆಗಲಿ ತಡಿ ಅಂತ ಹೇಳ್ತಾಳೆ. I know you all enjoyed that song. Come to Green Street where we will be helping poor people this evening. We will give them clothes and food. You can also bring your old toys. So do I. The radio is a great. We learn so many new things from it. ಏನು ಹೇಳಿದ್ರು ರೇಡಿಯೋದಲ್ಲಿ, ಒಂದು ಗ್ರೀನ್ ಸ್ಟ್ರೀಟಿಗೆ ಬರ್ರಿ, ಅಲ್ಲೆಲ್ಲರೂ ಏನು ಮಾಡ್ತೀವಿ, ಬಡ ಮಕ್ಕಳಿಗೆ ಜಾಯಿನ್ ಮಾಡ್ತಾ ಇದ್ದೀವಿ, ಅಲ್ಲಿನೂ ಬಡ ಮಕ್ಕಳಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ರೇಡಿಯೋ ಪ್ರೆಸೆಂಟರ್ನೇ ಹೇಳಿದ. ಓಕೆ, ನಾವು ಗ್ರೀನ್ ಸ್ಟ್ರೀಟಿಗೆ ಹೋಗೋಣ, ಅಲ್ಲಿ ಬಡ ಮಕ್ಕಳು ಇರ್ತಾರೆ, ಅವ್ರಿಗೆ ಕೊಡೋಣ ಅಂತ ಏನು ಮಾಡಿದ್ರು ಕಿಮ್ ಮತ್ತು ಲೇನ್ themselves they have to decided. Okay, great. Princess Lane says to Kim. ಕಿಮ್ಮಿಗೆ ಹೇಳಿಲ್ಲ ಅವಳು, ಯಾರು, ಪ್ರಿನ್ಸಸ್ ಲೇನ್. Now I know where I can take all my toys and clothes. ನಂಗೆ ಗೊತ್ತಾಯ್ತು ಇವಾಗ, ರೇಡಿಯೋ ಪ್ರೆಸೆಂಟರ್ ಹೇಳಿದಾನಲ್ಲ, ನಂಗೆ ಗೊತ್ತಾಯ್ತು ಎಲ್ಲಿ ಹೋಗ್ಬೇಕು, ಹೆಂಗೆ ಕೊಡ್ಬೇಕು ಅನ್ನೋದೆಲ್ಲ ನನಗೆ ಗೊತ್ತಾಯ್ತು. She felt very happy children. Kim helped Princess Lane pack all the old clothes that she wants to donate. She picked up her yellow dress, a pink t-shirt, a blue shirt and a red skirt. Okay, ಏನು ಮಾಡಿದ್ಲು, suddenly her friend Kim helped her to pack all the things. ಅವಳಿಗೆ ಯಾವ್ದಾವ್ದು ಇಷ್ಟ ಇಲ್ಲ ಅಂತಲ್ಲ, ಆ್ಯಕ್ಚುಲಿ she decided to help the poor people. ಈಗ poor peopleಗೆ ಹೊಸ ಡ್ರೆಸ್ಸೇ ಕೊಡಿಸ್ಬೇಕಂತ ಏನಿಲ್ಲ, ಅವ್ರಿಗೆ ಅದು ಕೂಡ ಹಾಕೊಳ್ಳಿಕ್ಕೆ ಇರಂಗಿಲ್ಲ. ಸೊ ನಮ್ಗೆ ಹಳೆ ಬಟ್ಟೆ ಕೊಟ್ಟರು ಅವ್ರೇನಾದ್ರು ಮಾಡ್ತಾರೆ, ಖುಷಿಯಿಂದ ಇರ್ತಾರೆ. ಹಳೆ ಬಟ್ಟೆ ಕೊಟ್ಟರೆ ಅಲ್ಲಿ ಹರಿದು ಕೊಡೋ ಆಗಿಲ್ಲ, ಒಂಚೂರು ಬಟ್ಟೆ ಹಳೇದಾಗಿರ್ಬೇಕಂತದ್ದು ಏನು ಮಾಡ್ತಾಳೆ ಅವಳು, ಕೊಡೋಕ್ಕೆ ಟ್ರೈ ಮಾಡ್ತಾಳೆ. ನಂದೆಲ್ಲ ಟಾಯ್ಸನ್ನು ನೀನು ಏನು ಮಾಡು, ಪ್ಯಾಕ್ ಮಾಡು, ಇವತ್ತು ಹೋಗಿ ಏನು ಮಾಡೋಣ, ಕೊಟ್ಟು ಬರೋಣ ಅಂತ ಹೇಳ್ತಾಳೆ. ಓಕೆ, ಯಾವ್ಯಾವ್ದು ಕೊಟ್ಟಳು ಚಿಲ್ಡ್ರನ್ ಅವಳಿಗೆ, ಯೆಲ್ಲೋ ಡ್ರೆಸ್, ಪಿಂಕ್ ಟಿ ಶರ್ಟ್, ಬ್ಲೂ ಟಿ ಶರ್ಟ್, ರೆಡ್ ಸ್ಕರ್ಟ್. ಓಕೆ, ಯೆಲ್ಲೋ ಡ್ರೆಸ್, ಓಕೆ, ಪಿಂಕ್ ಟಿ ಶರ್ಟ್, next red skirt, blue shirt, red skirt, blue shirt. Okay, these are all the dresses she gave to the poor people children. Okay, Princess Lane also packed some toys. Then she asked her mother for permission to go to Green Street. Her mother is delighted. Okay, see here children. After hearing the Princess Lane words, what her mother said, she delighted. She became very happy. ನನ್ನ ಮಗಳು ಇಷ್ಟು ವಯಸ್ಸೊಳಗೆ ಇಷ್ಟು ದೊಡ್ಡದು ಆಯ್ತಲ್ಲ, ಇಷ್ಟು ದೊಡ್ಡ ಫೀಲಿಂಗ್ ಬಂತಲ್ಲ ಅಂತ ಅವಳಿಗೆ. she felt very happy. Mom, I want to be a secret Santa. I want to give a poor people kids my old clothes and toys as a gift. Well done Lane. We should always help others. It's a good thing to do. Here, ಇವತ್ತು ನಾನು ಗ್ರೇಟ್ ಸಂತ ಆಗಬೇಕು. ಏನು ಸೀಕ್ರೆಟ್ಸ್ ಅಂತ ಅಂದ್ರೇನು, ನಾವು ಬಡವರಿಗೆ ಹೆಲ್ಪ್ ಮಾಡಿದರೆ ಅವ್ರು ಇದ್ರೊಳಗೆ ಏನಾದರೂ ಸೀಕ್ರೆಟ್ಸ್ ಅಂತ ಏನಾದರೂ ಕ್ರೆಡಿಟ್ ಕೊಡ್ತಿರ್ಬೋದು. ಓಕೆ, ಸೊ ಅವಳು ಏನು ಮಾಡಿದ್ಲು, ನಾನು ಇವತ್ತು ಸೀಕ್ರೆಟ್ಸ್ ಅಂತ ಆಗ್ತೀನಿ ಮಮ್ಮ ಅಂತ ಏನು ಮಾಡಿದ್ಲು ಅವಳು, ಬಡ ಮಕ್ಕಳ ಹತ್ರ ಹೋಗಿ ತನ್ನೆಲ್ಲ ಟಾಯ್ಸ್ ಅನ್ನ ಡ್ರೆಸ್ಸಸ್ ಅನ್ನ ಆಸ್ ಎ ಗಿಫ್ಟ್ ಆಗಿ ಕೊಟ್ಲು. ಓಕೆ, ಪ್ರಿನ್ಸಸ್ ಲೇನ್ ದೆನ್ ಗೋಸ್ ಟು ಗ್ರೀನ್ ಶರ್ಟ್ ಸ್ಟ್ರೀಟ್ ವಿತ್ ಕಿಮ್. She gives her clothes and toys to some poor children. The children were very happy. They thanked Princess Lane.
Princess Lane gives them a hug and wishes them a Merry Christmas. Here ಏನು ಮಾಡಿದ್ರು ಅವರು ಬಹಳ ಹ್ಯಾಪಿ ಆಗ್ಬಿಟ್ರು ಅವರು ಮಕ್ಕಳು. ಮತ್ತೆ ಯಾರಾದ್ರೂ ಈ ಚಿಲ್ಡ್ರನ್ ಎಲ್ಲರೂ ಏನ್ ಮಾಡ್ತಿರ್ತಾರೋ ಅವ್ರಿಗೆ ಎಂಥದ್ದು ಗತಿ ಇರಲ್ಲ. ನೀವೇನಾದ್ರೂ ಸಮಥಿಂಗ್ ಕೊಟ್ರೆ ಅವ್ರಿಗೆ ಅದೇ ದೊಡ್ಡದಾಗ್ಬಿಡುತ್ತೆ. ಓಕೆ, ಲೈಕ್ ದಿಸ್ ಚಿಲ್ಡ್ರನ್, ಇಫ್ ಯು ಫೈಂಡ್ ಎನಿ ಪೂವರ್ ಪೀಪಲ್ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದೆಮ್, ಡೋಂಟ್ ಇಗ್ನೋರ್ ದೆಮ್, ಪ್ಲೀಸ್ ಹೆಲ್ಪ್ ದೆಮ್. ಓಕೆ, ಬೇಡ್ಕೊಂಡು ತಿನ್ನೋರಿಗೆಲ್ಲ ದುಡ್ಕೊಂಡು ತಿಂದ್ರು ಅವ್ರಿಗೆ ಕಡಿಮೆ ಇರ್ತಿದ್ಲ, ಅಂಥವ್ರಿಗೆ ಏನು ಮಾಡಬೇಕು, ಹೆಲ್ಪ್ ಮಾಡಬೇಕು. ಓಕೆ, their smile is my Christmas gift, Kim. The radio is my secret Santa. Yes, princess, it made this Christmas special for everyone. See here, ಅದು ರೇಡಿಯೋದಲ್ಲಿ ಹೇಳಿದ್ರ ಮುಖಾಂತರ ಅವಳಿಗೆ ಗೊತ್ತಾಯ್ತಲ್ಲ ಹೆಂಗಿದ್ದಾರೆ ಜನ, ನಾವು ಎಂಥವ್ರಿಗೆ ಹೆಲ್ಪ್ ಮಾಡಬೇಕು ಅಂತೇಳಿ. ಶಿ ಥ್ಯಾಂಕ್ಫುಲ್ ಟು ದ್ಯಾಟ್. ಓಕೆ, when she went to the green street and given all the toys and the dresses to the poor people, that poor people felt very happy, right? Then it made her feel happy this Christmas day. Okay, ಅವಳಿಗೆ ಏನಾಯ್ತು, ಇದೇ ಹೇಳೋದನ್ನ ಖುಷಿ ಆಯ್ತು. ಓಕೆ, ಲೆಟ್ ಮಿ ಟ್ರಾನ್ಸ್ಲೇಟ್ ದಿಸ್ ಆಲ್ ಇನ್ ಕನ್ನಡ ಚಿಲ್ಡ್ರನ್. ವಾಟ್ ಹ್ಯಾಪನ್, ಏನಿತ್ತು, ಲೇನ್ ಪ್ರಿನ್ಸೆಸ್. ಓಕೆ, ದೆನ್ ದ ನೇಮ್ ಆಫ್ ದ ಗರ್ಲ್ ಇಟ್ ಈಸ್. ಓಕೆ, ಹರ್ ಫ್ರೆಂಡ್ ನೇಮ್ ಈಸ್ ಚಿಲ್ಡ್ರನ್ ಕಿಮ್. ಕಿಮ್ ಮತ್ತು ಲೇನ್ ಪ್ರಿನ್ಸೆಸ್ ಏನ್ ಮಾಡಿದ್ರು, ಇಬ್ರು ಫ್ರೆಂಡ್ಸ್ ಇದ್ರು. ಏನಾಗಿತ್ತು, ಒಂದಿನ ಇವತ್ತು ಹಬ್ಬ ಐತಿ, ನಾನು ಹೊಸ ಡ್ರೆಸ್ ಹಾಕೋಬೇಕು, ಯಾವ್ದು ಹಾಕೊಳ್ಳಿ ಅಂತ ಏನ್ ಮಾಡಿದ್ರು, ಕಿಮ್ ಅವಳಿಗೆ ಪ್ರಿನ್ಸೆಸ್ ಕಿಮ್ ಕೇಳಿದ್ರು. ಓಕೆ, ಕಿಮ್ ಏನು ಹೇಳಿದ್ಲು, ಒಂದು ಪಿಂಕ್ ಡ್ರೆಸ್ ಅಂತ ಕೊಟ್ಲು. ಅವಳು ಏನು ಹೇಳ್ತಾಳೆ, ಪ್ರಿನ್ಸೆಸ್ ಮೊದಲೇ ಶ್ರೀಮಂತ ಇರ್ತಾರ ಅವರು, ಶಿ ಯೂಸ್ ಟು ವೇರ್ ವೆರಿ ಗ್ರ್ಯಾಂಡ್ ಡ್ರೆಸ್, ಇದು ಬೇಡಪ್ಪ ನಾನು ಬೇರೆದು ಹಾಕೋತೀನಿ ಅಂತ ಅವಳು ಆನ್ಸರ್ ಮಾಡಿದ್ಲು. ಓಕೆ, ಅದನ್ನ ಮಾಡಿ ಏನು ಮಾಡ್ತಾ ಇದ್ರು ಅವರು, ಅವತ್ತಿನ ಹೆಂಗಿದ್ರು ಹಾಡ ಹಾಕಿರ್ತಿಲ್ಲ, ಹಾಡ ಕೇಳೋಣ ಬಾ ಅಂತ ಹೇಳಿ ರೇಡಿಯೋ ಆನ್ ಮಾಡಿ ಹಾಡ ಕೇಳ್ತಿದ್ರು. ಅಲ್ಲಿ ಸಾಂಗ್ ಕೇಳುವಾಗ ಅಲ್ಲಿ ಆಫ್ಟರ್ ದಟ್ ವಾಟ್ ಹ್ಯಾಪನ್ ಚಿಲ್ಡ್ರನ್, ಆಫ್ಟರ್ ಫಿನಿಶಿಂಗ್ ದ ಸಾಂಗ್ ಮುಗಿದ ತಕ್ಷಣ ಏನಾಯ್ತು, ಒಂದು ನ್ಯೂಸ್ ಪ್ರೆಸೆಂಟರ್ ಒಂದು ನ್ಯೂಸ್ ಹೇಳ್ತಾನೆ. ಏನಂತೆ, ಎಷ್ಟೋ ನಮ್ಮ ಊರಲ್ಲಿ ಬಡ ಮಕ್ಕಳಿಗೆ ಹಾಕೊಳ್ಳಿಕ್ಕೆ ಡ್ರೆಸ್ಸಸ್ ಇಲ್ಲ, still they are not enjoying this festival, so whoever have much you have to present them. This information she got from the ರೇಡಿಯೋ ಪ್ರೆಸೆಂಟರ್ ಇಂದ ಅವಳಿಗೆ ಬಂತು ನ್ಯೂಸು. ಸಡನ್ಲಿ ಶಿ ಫೆಲ್ಟ್ ವೆರಿ ಸ್ಯಾಡ್. ಅಯ್ಯೋ, ನಾ ಇಷ್ಟು ಖುಷಿ ಪಡ್ಲಿಕ್ಕತ್ತೀನಿ, ಪೂವರ್ ಪೀಪಲ್ ಡ್ರೆಸ್ ಹಾಕೊಳ್ಳಿಕ್ಕೆ ಡ್ರೆಸ್ ಇಲ್ಲಲ್ಲ, ನಾ ಯಾಕೆ ಹಿಂಗೆ, ನಂದು ಎಲ್ಲ ಕೊಟ್ಬರೋಣ ತಡಿ ಅಂತೇಳಿ ಅವಳ ಅಮ್ಮಂಗೆ ತನ್ನ ಐಡಿಯಾನ ಹೇಳ್ತಾಳೆ. ಅವ್ರ ಅಮ್ಮ ಏನು ಮಾಡ್ತಾಳೆ, ವೆರಿ ಗುಡ್ ಥಾಟ್ ಚೈಲ್ಡ್, ಮೈ ಚೈಲ್ಡ್, ಅಂದರೆ ನೀನು ಥಿಂಕ್ ಮಾಡಿರೋದು ಬಹಳ ಒಳ್ಳೆಯದಾಗಿದೆ, ಏನು ಮಾಡೋಣ ನಾವು, ಕೊಟ್ಟ ಹೋಗಿ ಅಂತ ಹೇಳಿ ಮಾಡ್ತಾ ಅವ್ರ ಅಮ್ಮ ಅವಳಿಗೆ ಪರ್ಮಿಷನ್ ಕೊಡ್ತಾಳೆ. ಅದೇನು ಮಾಡ್ತಾಳೆ ಅವಳು, ತನ್ನ ಓಲ್ಡ್ ಟಾಯ್ಸನ್ನು ಡ್ರೆಸ್ಸನ್ನು ಎಲ್ಲ ಪ್ಯಾಕ್ ಮಾಡಿ ಗ್ರೀನ್ ಸ್ಟ್ರೀಟಿಗೆ ಹೋಗಿ ಬಡ ಮಕ್ಕಳಿಗೆ ಕೊಡ್ತಾಳೆ. ಆ ಬಡ ಮಕ್ಕಳು ಏನು ಮಾಡ್ತಾಳೆ, they too took everything and felt very happy and celebrated that festival very nicely children. Okay, ಅವ್ರ ಮುಖದಲ್ಲಿ ಖುಷಿ ಕಾಣೋದು ಅವಳಿಗೆ ಏನಾಗಿತ್ತು, ಗಿಫ್ಟ್ ಆಗಿತ್ತು, ಎದುರ್ದು ಕ್ರಿಸ್ಮಸ್ ಡೇದ್ದು. ಓಕೆ, ದಿಸ್ ಈಸ್ ಅಬೌಟ್ ದ lesson children. What lesson that is? Secret Santa. Okay, see here children, the moral of this story or this lesson is children, we should help others. Okay, if we see a poor people, we have to help them whatever we have. Okay, ನಮಗೆ ತಿನ್ನಕ್ಕಿರಂಗಿಲ್ಲ ಮತ್ತೊಬ್ಬರಿಗೆ ಹಿಂಗೆ ಕೊಡ್ಬೇಕ್ರಿ ಅನ್ನೋ ಫೀಲ್ ಬರಬಾರ್ದು. ನಮ್ಮಲ್ಲಿ ಇದ್ರಲ್ಲೇನೆ ಏನು ಮಾಡ್ಬೇಕು, ನಾವು ಅರ್ಧನ ಮತ್ತೊಬ್ಬರಿಗೆ ಕೊಡಬೇಕು. ಓಕೆ, ಬಂದು ಶಿಸ್ತೆಲ್ಲ ಬದ್ಧ ಸೀರೆ ಡ್ರೆಸ್ ಹಾಕೊಂಡಿರ್ತಾರ, ಬಂದು ಭಿಕ್ಷೆ ಬೇಡ್ತಿರ್ತಾರೆ, ಅಂಥವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. Some they are strangers, they used to kidnap, they used to see our homes and all. Okay, ಏನು ಮಾಡ್ತಾ ಇದ್ದಾರೆ, ಡ್ರಾಮಾ ಮಾಡೋ ಪೀಪಲ್ ಇದ್ದಾರೆ ಇವಾಗ. ಅಂಥವ್ರಿಗೆಲ್ಲ ನಮ್ಮ ಮೇಡಮ್ ಕ್ಲಾಸ್ ಒಳಗೆ ಎಲ್ಲರಿಗೂ ಹೆಲ್ಪ್ ಮಾಡಂತ ಹೇಳ್ಯಾರ ಬಾ ಅಂತೇಳಿ ಹೋಗಿ ಮನೆಯಾಗೆಲ್ಲ ಕೊಟ್ಗಿಟ್ಟಿರಿ. ಡೋಂಟ್ ಡೂ ಸಚ್ ಥಿಂಗ್ಸ್ ಚಿಲ್ಡ್ರನ್. ಪೂರ್ ಪೀಪಲ್ ಅಂದರೆ ಈ ಮನೆ ಆಜು ಬಾಜು ಅವ್ರಿಗೆ ಏನಿರ್ತೈತಿ, ಅವ್ರ ಡ್ಯಾಡಿ ದುಡ್ಕೊಂಬಂದು ತಿನ್ನಾಗೆ ಏನಿರ್ತೈತಿ, ಅವ್ರಿಗೆ ಡ್ರೆಸ್ಸಸ್ ಇರ್ತೈತಲ್ಲ, ಅವಾಗ ಏನು ಮಾಡಬೇಕು, ನಿಮ್ಗೆ ಓಲ್ಡ್ ಡ್ರೆಸ್ಸಸ್ ಆಗಲಿ ಏನೇ ಇರಲಿ, we have to help them children. Okay, this is a help others, it's a moral of this story. Okay, I hope everybody have understood this lesson very nicely children. Okay, then what are the difficult meanings are there here? Difficult meanings ಏನೇನಿದೆ? There is no difficult meanings here children. ಏನಿದೆ, ಕ್ರಿಸ್ಮಸ್ ಅನ್ನೋದು ಇಟ್ಸ್ ಅ ಫೆಸ್ಟಿವಲ್, ಸಾಂಗ್ ಅನ್ನೋದು ಹಾಡ ಕೇಳ್ತೀರಾ. ಓಕೆ, ರೇಡಿಯೋ ಇಟ್ಸ್ ಅ ಸೋಷಿಯಲ್ ಮೀಡಿಯಾ, ರೈಟ್. ನೆಕ್ಸ್ಟು ಲಿಸನ್ ಅಂದರೆ ಇಯರಿಂಗು. ಓಕೆ, ಬಜ್ಜಿಂಗ್ ಅಂದರೆ ಬೀಸ್ ಸೌಂಡಿಗೆ ಏನಂತ ಬಜ್ಜಿಂಗ್ ಅಂತ ಕರಿತೀವಿ. ಓಕೆ, ಸ್ನೇಕಿಂಗ್ ಹಿಸ್ ಅಂತೀವಲ್ಲ, ದಟ್ ಇಸ್ ಬೀಸ್ಗೆ ಬಜ್. ಓಕೆ, ಸಿಯರ್ಸಿಲ್ಲ, ದಿಸ್ ಆಲ್ ದ ಸಮ್ secret is the suspense, right? These all the some meanings children. I am going to give these all the meanings in the PDF. Okay, now look at page number 25 children. 25. See here children, what happening in the online classes, one way communication is going. Okay, ಏನು ಆಗ್ತಾ ಇದೆ ಅಂದರೆ ಒನ್ ವೇ ಕಮ್ಯುನಿಕೇಶನ್ ಆಗ್ತಾ ಇದೆ. ಓಕೆ, ನಿಮ್ಮಿಂದ ರೆಸ್ಪಾನ್ಸ್ ಬರ್ತಾ ಇಲ್ಲ.
ಸೊ ಏನು ಬಿಟ್ ಲೆಸನ್ ಕೂಡ ಫಾಸ್ಟ್ ಆಗಿ ಹೋಗ್ತೀವಿ. ಓಕೆ, ಪ್ಲೀಸ್ ಡೋಂಟ್ ಟೇಕ್ ಇಟ್ ಆಸ್ ಅಡ್ವಾಂಟೇಜ್ ಚಿಲ್ಡ್ರನ್, ಪ್ಲೀಸ್ ಟ್ರೈ ಟು ಲರ್ನ್ ದ ಲೆಸನ್ಸ್. ಓಕೆ, ಏನು ಮಾಡಬೇಕು, ಒನ್ ವೇ ಕಮ್ಯುನಿಕೇಶನ್ ಆಗ್ತಾ ಇದೆಯಲ್ಲ, ಮಕ್ಕಳಿದ್ರೆ ಏನಾಗ್ತೈತೆ, ನಾವು ಅವ್ರಿಗೆ ಒಂದು ಕ್ವಶನ್ ಕೇಳೋದು, ಅವ್ರು ನಮ್ಗೆ 5 minutes ಹೇಳೋದು. ಓಕೆ, ಇಟ್ ವಿಲ್ ಡ್ರ್ಯಾಗ್ ದ ಟೈಮ್ ತಗೋತಾ ಇತ್ತು. ಬಟ್ ಇಲ್ಲೇನಾಗ್ತಾ ಇದೆ, ಕಡಿಮೆ ಸಮಯದಲ್ಲಿ ಕೂಡ ಒಂದು ಲೆಸನ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಓಕೆ, ಡೋಂಟ್ ವರಿ ಅಬೌಟ್ that children. Now you have to open page number 25. We will see the activities or questions regarding this lesson. Okay, fill in the blanks with the words in the box below. See here, some options they have given there children. Okay, then below that options they have given some sentences with a dash. Okay, we have to choose the correct option to make a complete meaning. ಏನು ಮಾಡಬೇಕು, ನಾವು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಯಾವ್ದು ಸೂಟೇಬಲ್ ಆಗ್ತೈತಿ ಆ ಡ್ಯಾಶ್ಗೆ ಅನ್ನೋದನ್ನ ತಗೊಂಡು ನಾವೇನು ಮಾಡಬೇಕು, ಕಂಪ್ಲೀಟ್ ಸೆಂಟೆನ್ಸ್ ಮಾಡಬೇಕು. ಓಕೆ, ಫಸ್ಟ್ ಒನ್, ಪ್ರಿನ್ಸೆಸ್ ಲೇನ್ ಈಸ್ ಚೂಸಿಂಗ್ ಹರ್ ಡ್ರೆಸ್ ಫಾರ್ ಡ್ಯಾಶ್ ಈವ್ನಿಂಗ್. ಯಾವ ಈವ್ನಿಂಗಿಗೆ ಏನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅವಳು ಡ್ರೆಸ್ ಅನ್ನ ಚೂಸ್ ಮಾಡ್ತಾ ಇದ್ಲು, ಕ್ರಿಸ್ಮಸ್. ಓಕೆ, ಸೀಕ್ರೆಟ್ಸ್ ಅಂತ ಇದೆ, ಕ್ರಿಸ್ಮಸ್ ಇದೆ, ಫ್ರೆಂಡ್ ಇದೆ, ಪಿಂಕ್ ಇದೆ, ಟಾಯ್ಸ್ ಇದೆ. ಯಾವ ಚಿಲ್ಡ್ರನ್, ಕ್ರಿಸ್ಮಸ್, ರೈಟ್. ದೆನ್ ವಿ ಹ್ಯಾವ್ ಟು ರೈಟ್ ದೇ ಕ್ರಿಸ್ಮಸ್. ಡ್ಯಾಶ್ ಕೊಟ್ಟಿದ್ದಲ್ಲ, ಅಲ್ಲಿ ಆನ್ಸರ್ ಬರ್ಕೊಂಡ್ಬಿಡ್ರಿ ನೀವು ಟೆಕ್ಸ್ಟ್ ಬುಕ್ ಒಳಗಡೆ. CHRI CHRISTMAS. ಓಕೆ, ಕ್ರಿಸ್ಮಸ್. ಪ್ರಿನ್ಸೆಸ್ ಲೇನ್ ಈಸ್ ಚೂಸಿಂಗ್ ಹರ್ ಡ್ರೆಸ್ ಫಾರ್ ಕ್ರಿಸ್ಮಸ್ ಈವ್ನಿಂಗ್. ಸಾಯಂಕಾಲ ಕ್ರಿಸ್ಮಸ್ ಹಬ್ಬದ ದಿನ ಸಾಯಂಕಾಲ ಡ್ರೆಸ್ ಹಾಕೋಬೇಕಂತ ಅವಳು ಪ್ರಿನ್ಸೆಸ್ ಲೇನ್ ಸರ್ಚ್ ಮಾಡ್ತಾ ಇದ್ಲು. ಓಕೆ, ಹರ್ ಡ್ಯಾಶ್ ಕಿಮ್ ಈಸ್ ಹೆಲ್ಪಿಂಗ್ ಹರ್ ಅವಳ ಡ್ಯಾಶ್ ಕಿಮ್ ಈಸ್ ಹೆಲ್ಪಿಂಗ್ ಹರ್. ಕಿಮ್ ಏನು ಅವಳಿಗೆ, ಅಮ್ಮನ, ಅಪ್ಪನ, ನೆಕ್ಸ್ಟ್ ಗೆಳತಿನ. ವಾಟ್ ದಟ್ ಕಿಮ್, ಶಿ ಈಸ್ ಅ ಫ್ರೆಂಡ್ ಆಫ್ ಪ್ರಿನ್ಸೆಸ್ ಲೇನ್. ರೈಟ್ ಚಿಲ್ಡ್ರನ್, ರೈಟ್. ಫ್ರೆಂಡ್ ಅನ್ನೋದೇನೋ ಆಪ್ಷನ್ ಅಲ್ಲಿ. See, if you read the lesson properly, if you watch the videos very nicely, you may get answers directly without option, without taking option help. Okay, ನೀವು ಪಾಠ ಚೆನ್ನಾಗಿ ಕೇಳಿದ್ರೆ, ಲೆಸನ್ಸ್ ಚೆನ್ನಾಗಿ ಓದಿದ್ರೆ ಆಪ್ಷನ್ಸ್ ಅವಶ್ಯಕತೆ ಇರಲ್ಲ, ಪಟ ನೀವೇ ಆನ್ಸರ್ ಮಾಡ್ತೀರಾ. ರೈಟ್, ಟ್ರೈ ಟು ಬಿ ಲೈಕ್ ದ್ಯಾಟ್ ಚಿಲ್ಡ್ರನ್. ಓಕೆ, ಸಿ, ಪ್ರಿನ್ಸೆಸ್ ಲೇನ್ ಡಸ್ ನಾಟ್ ವಾಂಟ್ ಟು ವಿಯರ್ ಅ ಡ್ಯಾಶ್ ಡ್ರೆಸ್. ಯಾವ ಡ್ರೆಸ್ ಹಾಕೊಳ್ಳಿಕ್ವಲ್ಲ ಅಂತ ಹೇಳಿದ್ಲೆ, ಹೇಳ್ರಿ ನೋಡೋಣ. ಅವಳ ಫ್ರೆಂಡ್ ಈ ಕಲರ್ ಡ್ರೆಸ್ ಕೊಟ್ಲು, ನೋ ಐ ಡೋಂಟ್ ವಾಂಟ್ ಟು ವಿಯರ್ ದಿಸ್ ಒನ್ ಅಂತ. ಯಾವ್ದು ಕಂದ್ಲು, ಪಿಂಕ್ ಕಲರ್ ಡ್ರೆಸ್. ರೈಟ್, ಪಿಂಕ್ ಇದೆನಾ ಆಪ್ಷನ್ ಅಲ್ಲಿ, ಎಸ್, ಪಿಂಕ್ ಕಲರ್. ರೈಟ್ ದೇ ಪಿಂಕ್. D. Okay, see yes. Next, mark each sentence true or false. Sorry, she becomes a dash true or false for poor children. Secret Santa, Christmas, friend, pink, toys. She became Secret Santa. Okay, SECRESANTA. Okay, next DE. She gives clothes and dash to them. ಅವಳು ಏನೇನು ಕೊಟ್ಲು, ಬಟ್ಟೆಗಳನ್ನ ಕೊಟ್ಲು ಮತ್ತೆ ಟಾಯ್ಸ್. ರೈಟ್, ಟಾಯ್ಸ್ ಇದೇನೋ ಆಪ್ಷನ್ ಅಲ್ಲಿ ನೋಡ್ರಿ, ಟಾಯ್ಸ್. ರೈಟ್, ದೆನ್ ಟಾಯ್ಸ್. ಓಕೆ, I hope everybody have understood the lesson children, and also these fill in the blanks. Once again I am going to read the fill in the blanks children. Keep a finger on that line. The fill in the blanks ಓದ್ ಹೇಳ್ತಾ ಇದ್ದೀನಿ ನೋಡ್ರಿ. Princess Lane is choosing her dress for Christmas evening. Okay, second one, her dash Kim is helping her, her friend Kim is helping her. Right, next see, Princess Lane does not want to wear a pink dress. Okay, when that princess is wearing the dresses or selecting the dresses, her friend decided to give the pink dress. Right, that time she ignored, or she don't want to wear that color dress. Okay, next D, she becomes a dash poor children. She became a secret Santa for the poor children. Okay, next, she gives clothes and toys to them. Okay, this is regarding this lesson children. Next, some write true or false and question answers and some grammar section remain. I want to
continue this in the next class children. Now I am going to give you homework. What homework? In the last class I have given you writing homework, right children? What homework I have given you? To write a friend lesson in your notebook, right? In this class I am going to give you read the lesson secrets anta. Okay, reading ಕೊಡ್ತಾ ಇದ್ದೀನಿ. Read the lesson secrets anta. SECRETSANTA. ನೀವೇನು ಮಾಡಿ ಫಸ್ಟ್ ಈ ಲೆಸನ್ ಅನ್ನ ರೀಡ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡ್ತಾ ಇದ್ದೀನಿ, ಸಮ್ ಡಿಫಿಕಲ್ಟ್ ವರ್ಡ್ಸ್ ಅನ್ನ ನಾನು 4 ಅಂತ ಹಾಕಿರ್ತೀನಿ. ಅದು ಏನು ಮಾಡಬೇಕು, ನೀವು ಮನೆಯೊಳಗೆ ಬರಿಬೇಕು. ಓಕೆ, ಇಟ್ಸ್ ಹೋಮ್ ವರ್ಕ್ ಚಿಲ್ಡ್ರನ್. ಓದೋದಿದೆ ಇವತ್ತು. ಓಕೆ, I hope everybody have understood the class and this all the activities children. Meet you in the next class. Have a nice day. Homework acha aita? Okay, thank you for watching my video.